ತಾಯಿ 6 ಗಂಟೆ ಆಯ್ತು, ಬೇಗ ಎದ್ದೇಳು. ನಾನು ಆಗ್ಲೇ ಎದ್ಬಿಟ್ಟಿದ್ದೀನಿ, ಬಟ್ಟೆ ಹಾಕೊಳ್ತಾ ಇದ್ದೀನಿ. ಬೇಗ ಬಾ. ಬರ್ತೀನಿ ಬರ್ತೀನಿ. ಹಲೋ, ಯಾರು? ನಾನ್ರಿ ಚಿತ್ರ. ಚಿತ್ರ, ಎಲ್ಲಿಂದ ಮಾತಾಡ್ತಿದ್ಯಾ? ಇಲ್ಲೇ ಮೈಸೂರಿಂದ. ಮೈಸೂರಿಂದಾನಾ? ನೀನ್ ಯಾಕೆ ಬಂದೆ? ಯಾವಾಗ ಬಂದೆ? ಯಾಕ್ರಿ ಗಾಬರಿ ಆಗಿದ್ದೀರಾ? ಏನಾಯ್ತು? ಗಾಬರಿ ಏನಿಲ್ಲ, ಈಗ ಎದ್ದೆ ಅಷ್ಟೇ. ನಿನ್ ವಾಯ್ಸ್ ಕೇಳಿದ ತಕ್ಷಣ ನೀವು ಬರ್ಬೇಕಾಗಿದ್ದು 8 ಗಂಟೆಗಲ್ವಾ? ನಾವು ಮುಂಚಿನ ಟ್ರೈನ್ಗೆ ಬಂದ್ಬಿಟ್ವಿ. ನೀವೇನು ರೈಲ್ವೆ ಸ್ಟೇಷನ್ಗೆ ಬರ್ಬೇಕಾಗಿಲ್ಲ, ನಾವೇ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಬರ್ತೀವಿ. ಇನ್ನೊಂದು 20 ನಿಮಿಷದಲ್ಲೆಲ್ಲ ಮನೇಲಿ ಇದ್ಬಿಡ್ತೀವಿ. 20 ನಿಮಿಷದಲ್ಲ? ಒಳಗೋಗು. ಯಾರ್ರೀ ಅದು ಒಳಗೋಗೋದು? ಅದೇ ಪಕ್ಕದ ಮನೆ, ಅದಕ್ಕೆ ಪ್ರಸಂಗಿ. ಹೊರಗೋಗು ಅನ್ನೋದಕ್ಕೆ ಒಳಗೋಗು ಅಂದೆ. ಸರಿ, ನಾವು ಬರ್ತಾ ಇದೀವಿ. ಇನ್ನೊಂದು ವಿಷಯ. ಏನು? ಐ ಲವ್ ಯು. ಐ ಲವ್ ಯು ಟು ಚಿತ್ರ. ಪುಟ್ಟಾಯಿ 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 ಪುಟ್ಟಾಯಿ, ನನ್ನ ಹೆಂಡತಿ ಆಗ್ಲೇ ಮೈಸೂರಿಗೆ ಬಂದ್ಬಿಟ್ಟಿದ್ದಾಳೆ. ಇನ್ನೊಂದು 20 ನಿಮಿಷದಲ್ಲಿ ಇಲ್ಲಿರ್ತಾಳೆ. ನಾವು ಬೇಗ ಹೋಗ್ಬೇಕು. ನಾನು ಹೇಳಿದ್ದೆ, ನಾನು ನೆನಪಿದ್ದೆ ತಾನೆ? ನೆನಪೈತೆ. ನೀನ್ ತಪ್ಪದೆ ಬರ್ತೀರಾ ತಾನೆ? ದೇವ್ರ ಹಣೆಗೆ ಬರ್ತೀರಿ, ಬಾ. ಅಯ್ಯೋ, 20 ನಿಮಿಷ ಆಗೋಯ್ತಾ? ಓಡು ಓಡು ಓಡು. ಅಲ್ಲೇನ್ ಮಾಡ್ತಿದ್ಯಾ? ಹೋಗೊಳಗೆ. ಯಾರು? ಅರೆ, ಏನ್ ಒಳ್ಳೆ ದೆವ್ವ ಹಿಡ್ದಾಗ ನೋಡ್ತಾ ಇದ್ದೀರಲ್ಲ. ನಾನು ಹರೀಶ್, ನಿಮ್ ಬಾಂಬೆ. ಹರೀಶ್, ಗುರ್ತೇ ಸಿಗ್ಲಿಲ್ಲ. ಒಂದು ನಿನ್ ಯೂನಿಫಾರ್ಮ್, ಎರಡನೇದು ನಿನ್ನ ಸನ್ ಗ್ಲಾಸಸ್ ಇಂದ ಕಣ್ಣೆ ಕಾಣಿಸ್ಲಿಲ್ಲ. ಏನಿಷ್ಟು ಬೆಳಿಗ್ಗೆ? ಅರೆ, ನಂಗೆ ಮೈಸೂರು ಟ್ರಾನ್ಸ್ಫರ್ ಆಗಿದೆ ಬಾಬಾ. ನಿಮ್ಮ ಏರಿಯಾ ಸ್ಟೇಷನ್ಗೆ ಹಾಕಿದ್ದಾರೆ. ಇವತ್ತೇ ಮೊದಲನೇ ದಿವಸ. ವಂಡರ್ಫುಲ್. ಅದಕ್ಕೆ ಸ್ಟೇಷನ್ ಹೋಗೋ ಮುಂಚೆ ಏರಿಯಾ ಎಲ್ಲ ಸುತ್ತಾಕೊಂಡು ಹೋಗೋಣ ಅಂತ ಬಂದೆ. ನಿಮ್ಗೆ ಗೊತ್ತಿದೆಯಲ್ಲ, ನನ್ಗೆಲ್ಲಾದ್ರಲ್ಲೂ ಕ್ರಮವಾಗಿರ್ಬೇಕು ಅಂತ. ಇನ್ಸ್ಪೆಕ್ಟರ್ ಅಂದ್ಮೇಲೆ ಕ್ರಮವಾಗಿರ್ಬೇಕು, ಶಿಸ್ತಿನಿಂದ ಇರ್ಬೇಕು. ಐ ಆಮ್ ಸಾರಿ, ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಚಿತ್ರ ತಿರುಪತಿಯಿಂದ ಬರ್ತಾ ಇದ್ದಾಳೆ. ತಿರುಪತಿಯಿಂದ? ಅಯ್ಯೋ, ಮೊದ್ಲೇ ಗೊತ್ತಿದ್ರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಆ ದೇವರಲ್ಲಿ ತುಂಬಾ ಸತ್ಯ ಇದೆ. ನೀವು ತಿರುಪತಿ ಹೋಗಿದ್ದೀರಾ? ಇಲ್ಲ, ಆದ್ರೆ ಈಗ ಅನ್ನಿಸ್ತಾ ಇದೆ ಅವ್ರ ಜೊತೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನೀ ಹೇಳಿದಾಗೆ ತಿರುಪತಿ ತಿಮ್ಮಪ್ಪ ತುಂಬಾ ಸತ್ಯ. ಈಗ ಲೇಟ್ ಆಯ್ತು, ನೀನು ಫ್ರೀ ಇದ್ದಾಗ ಬರ್ತಾ ಇರು. ಶೋರ್. ಇವತ್ತು ರಾತ್ರಿ ಊಟಕ್ಕೆ ಇಲ್ಲೇ ಬರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇವತ್ ಬೇಡ, ಯಾಕಂದ್ರೆ ಚಿತ್ರ ನಾನು ನಿಮ್ಮ ಅಪ್ಪ ಅಮ್ಮನ್ನ ಡ್ರಾಪ್ ಮಾಡೋಕೆ ಊರಿಗೆ ಇವತ್ತೇ ಹೋಗ್ಬೇಕು ಅಂತ ಮಾಡಿದ್ದೀವಿ. ಅಲ್ಲಿ ಹೋದ್ಮೇಲೆ 2-3 ದಿನ ಇದ್ರೂ ಇರಬಹುದು. ಸರಿ, ಹಾಗಾದ್ರೆ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡ್ತೀನಿ. ಐ ಆಮ್ ಸಾರಿ, ಅದು ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಬೆಳಿಗ್ಗೆ 10 ಗಂಟೆಗೆ ಮನೆ ಬಿಡ್ಬೇಕು ಅನ್ಕೊಂಡಿದೀವಿ. ಹಾಗಾದ್ರೆ ಈಗಲೇ ಇವನ್ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಅಲ್ಲೇ ರೈಲ್ವೆ ಕ್ಯಾಂಟೀನ್ ಅಲ್ಲಿ. ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲ ಫಿಕ್ಸ್ಡ್. ಚಿತ್ರ ನಿನ್ನ ಅಕ್ಕ ಅಲ್ಲ, ಎಲ್ಲ ನಿನ್ನ ಹಾಗೆ ಸಿಸ್ಟಮ್ಯಾಟಿಕ್. ಮೊದಲೇ ಎಲ್ಲ ಪ್ಲಾನ್ ಮಾಡಿಟ್ಟಿರ್ತಾಳೆ. ಅದು ಅಲ್ಲದೆ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬರುವಾಗ ಆಯಾಸ, ಹಸಿವು ಆಗಿರ್ತದೆ. ಅದಕ್ಕೆ ಟ್ರೈನ್ ಇಂದ ಇಳಿದ ತಕ್ಷಣ ತಿಂಡಿ. ನಿಮ್ಮ ಅಪ್ಪಂಗೆ ಬೇರೆ BP ಇದೆಯಲ್ಲ. ಕರೆಕ್ಟ್. ನೀನ್ ಹೀಗ್ ಮಾಡು, ನೀನು ಶನಿವಾರ ಬಂದ್ಬಿಡು. ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗಿರ್ತದೆ. ಆಮೇಲೆ ಇಲ್ಲೇ ಲಂಚ್, ಬ್ರೇಕ್ಫಾಸ್ಟ್, ತಿಂಡಿ, ಊಟ, ಡಿನ್ನರ್ ಎಲ್ಲ. ಓಕೆ, ಸಿ ಯು ಆನ್ ಸ್ಯಾಟರ್ಡೇ. ಸಿ ಯು. ಮೇಲೆ ಯಾರಿದ್ದಾರೆ? ಮೇಲೆ ಯಾರು ಇರ್ತಾರೆ? ಯಾರು ಇಲ್ಲ. ಮೇಲ್ ಬಾತ್ರೂಮ್ ಅಲ್ಲಿ ನೀರಿನ ಶಬ್ದ ಕೇಳಿಸ್ತಾ ಇದೆಯಲ್ಲ. ಭವಿಷ್ಯ ನಲ್ಲಿ ಲೀಕ್ ಇರ್ಬೇಕು. ಇಲ್ಲ, ಇದೆ 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 ಲೀಕ್ ಇದೆ. ನಿಲ್ಸಿದ್ರು ನಿಲ್ಲಲ್ಲ. ನಾನು ಇವತ್ತೇ ರಿಪೇರಿ ಮಾಡ್ತೀನಿ. ಯು ಡೋಂಟ್ ವರಿ. ಸಿ ಯು ಆನ್ ಸ್ಯಾಟರ್ಡೇ. ಬರ್ತೀನಿ ಬಾಬಾ. ಬಾಯ್ ಬಾಯ್ ಬಾಯ್, ಗುಡ್ ಬಾಯ್. ಎಲ್ಲಿಗೆ ಹೋಗ್ತೀಯಾ? ಒಳಗೋಗು. ನಾ ಹೋಗಲ್ವಾ? ಎಲ್ಲಿಗೆ ಹೋಗೋದು? ಆ ಬಡ್ಡಿ ಮಗ ನನ್ನ ಬಾಮ ಇದ್ದ, ಅವನು ಪೊಲೀಸ್ ಇನ್ಸ್ಪೆಕ್ಟರ್. ಕರ್ನಾಟಕದ ಎಲ್ಲಾ ಪೊಲೀಸ್ ಸ್ಟೇಷನ್ ಬಿಟ್ಟು ಇಲ್ಲೇ ಹೊರಗಾಗಿ ಬಂದಿದ್ದ. ನಾವು ಇವತ್ತೇ ಅವನೇನಾದ್ರು ನಮ್ಮನ್ನು ನೋಡಿದ್ರೆ ಇನ್ನೇನ್ ಚಿತ್ರ ಬಂದ್ಬಿಡ್ತಾಳೆ. ಹೋಗು. ನಿಮ್ ಹೆಂಡ್ರ ಮೇಲೆ ಬಂದ್ಬಿಟ್ರೆ? ಹೌದಲ್ಲ, ನೀನ್ ಒಳಗಿರು, ಶಬ್ದ ಮಾಡಬೇಡ. ಲೀಕು ಲೀಕು ಅಂದ. ಎಲ್ಲಿ ನಮ್ ಕಾರೇ ಕಾಣಿಸ್ತಾ ಇಲ್ಲ. ನಿನ್ ಗಂಡ ಕಾರ್ ಮಾರ್ಬಿಟ್ನಾ? ಎಷ್ಟಾಯ್ತಪ್ಪ? 120. ಯಾಕ್ರಿ ಒಂಥರ ಇದ್ದೀರಾ? ಇಲ್ವಲ್ಲ. ನಾನು ನಿಮ್ಗೆ ಸಂತೋಷ ಆಗ್ಲಿಲ್ವಾ? ನನಗ್ ತುಂಬಾ ನಿಮ್ ಜ್ಞಾಪಕ ಬರ್ತಾ ಇತ್ತು. ನೀವ್ ನನ್ನ ನೆನ್ಸ್ಕೊಂಡ್ರಾ? ನಿನಗ್ ಬುದ್ಧಿ ಬರೋಲ್ಲ. ಎಂಥ ಮುಟ್ಟಾಳ್ ಪ್ರಶ್ನೆ ಕೇಳ್ತಾ ಇದ್ಯಾ?
ಖಂಡಿತ ಅವನ್ ನೆನ್ಸ್ಕೊಂಡೇ ಇಲ್ಲ ಪಾಪ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ತಿರುಪತಿಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಪ್ಪ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೌದತ್ತೆ, ನೀವು ಹೋದ್ಮೇಲೆ ಸುಮಾರು ರಾತ್ರಿ 8 ಗಂಟೆಗೆ ನಾನು ನಿಮ್ ಜೊತೆ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಸುಳ್ಳು, ಅನಿಸ್ತು. ಶುದ್ಧ ಸುಳ್ಳು. ನಿನಗೆ ಹಾಗೆ ಅನ್ಸೋದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಬರಬಾರ್ದು ಅಂತಾನೆ ಇದ್ದಿದ್ದು. ಯಾಕೆಂದ್ರೆ ಇಲ್ಲಿ ಯಾರು ಇರೋಲ್ವಲ್ಲ, ಹುಡುಗಿರ ಜೊತೆ ಚಕ್ಕಂದ ಆಡಬಹುದು. ಸುಮ್ನಿರಪ್ಪ, ನೀವ್ ನಡೀರಿ. ಬಾ ಚಿತ್ರ, ಬನ್ನಿ ಅತ್ತೆ. ಬರ್ತೀರಾ? ಹ್ಮ್. ನನ್ನ ರೂಮ್ ಎಲ್ಲ ಸರಿಯಾಗಿದೆ ತಾನೇ? ನಿಜವಾಗ್ಲೂ ನಾನು ನಿಮ್ ತುಂಬಾ ನಾಪಿಸ್ಕೊಂಡೆ. ನಾನು ಕೂಡ. ಏನದು? ಏನು ಅದು ಅದೇನಿಲ್ಲ, ಮೇಲಿನ ಬಾತ್ರೂಮ್ ನಲ್ಲಿ ಒಂದು ಸೋರ್ತಿದೆ. ಇಡೀ ರಾತ್ರಿ ಸೋರ್ತಾ ಇತ್ತು. ರಿಪೇರಿ ಮಾಡೋನ್ ಕರ್ಕೊಂಡು ಬರ್ತಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಮೆಟ್ಲ ಮೇಲೆಲ್ಲ ಜಾರ್ತದೆ, ನೀನ್ ಹೋಗ್ಬೇಡ. ಅದೆಲ್ಲ ಮೊದ್ಲೇ ಸರಿಯಾಗಿ ನೋಡ್ಕೋಬೇಕು. ನೋಡಮ್ಮ, ನಿನ್ ಗಂಡ ಬರ್ತಾ ಬರ್ತಾ ತುಂಬಾ ಸೋಂಬೇರಿ ಆಗ್ತಾ ಇದ್ದಾನೆ. ಗಿಡಗಳಿಗೆ ನೀರ್ ಹಾಕು ಅಂದ್ರೆ ಮೆಟ್ಲ ಮೇಲೆ ನೀರ್ ಹಾಕಿದಾನೆ. ಮೆಟ್ಲ ಮೇಲೆ ನೀರ್ ಹಾಕ್ತೀನ ನಾನು? ಕೊಳಾಯಿ ತಾನಾಗೆ ಸೋರಿ ಮೆಟ್ಲ ಮೇಲೆಲ್ಲ ನೀರ್ ಹರಿದಿದೆ. ಆದ್ರೂ ಸರಿಯಾಗಿ ನೋಡ್ಕೋಬೇಕಾಗಿತ್ತು. ನೋಡು ಈಗ ಎಷ್ಟು ಗಲೀಜಾಗಿದೆ. ನೋಡಮ್ಮ, ನೀನ್ ಸುಮ್ನೆ ಇರ್ತೀಯಾ? ಇದೆಲ್ಲ ಯಾವಾಗಾಯ್ತು? ಎಲ್ಲ ನೀವು ತಿರುಪತಿಗೆ ಹೋದ ರಾತ್ರಿನೇ ಶುರುವಾಯ್ತು. ಅಂದ್ರೆ 2 ದಿನದಿಂದ ಏನು ಮಾಡ್ಲೇ ಇಲ್ವಾ? ಅದಕ್ಕೆಲ್ಲ ಅವನ ಟೈಮ್ ಎಲ್ಲಿದೆ? ಆ ಪಕ್ಕದ ಮನೆ ಕಮ್ಮಂಗಿ ಜೊತೆ ಮಾತಾಡ್ತಾನೆ ಕಾಲ ಕಳೆದಿರ್ತಾನೆ. ನಮ್ ಪುಣ್ಯ ಅದು ಹುಡುಗಿ ಅಲ್ಲ. ಅಪ್ಪ ಪ್ಲೀಸ್, ನೀನ್ ಸುಮ್ನೆ ಇರ್ತೀಯಾ? ನಿನ್ ರೂಮಿಗೆ ನಡಿ. ನೀನು ಸುಮ್ಮನಿರುವಂತ. ಸಾಕು. ಆಮೇಲೇನು? ಆ ಲೀಕ ನೋಡು ಚಿತ್ರ, ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಮಾಡಿದೆ. ಒಬ್ಬ ಬರ್ಬೇಕಾಗಿತ್ತು, ಬರ್ಲಿಲ್ಲ. ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ನನ್ನ ಬಟ್ಟೆ ಬೇರೆ ಒದ್ದೆ ಆಗಿದೆ, ಬದಲಾಯಿಸ್ತೇನೆ. ಚಿತ್ರ, ನಮ್ಮ ಮನೆಯಲ್ಲಿ ಈ ಎಲೆಕ್ಟ್ರಿಕಲ್ ಕೆಲಸ, ಕೊಳಾಯಿ ಕೆಲಸ ಎಲ್ಲ ನಾನೇ ಮಾಡೋದು. ನಿನ್ ಗಂಡ ಒಬ್ಬ ಸೋಂಬೇರಿ, ಅವನಿಗಿದೆಲ್ಲ ಗೊತ್ತಾಗೋದಿಲ್ಲ. ನಾನೇ ಮೇಲೆ ಹೋಗಿ ನೋಡ್ತೀನಿ. ಎಲ್ಲಿ ಹೋಗ್ತಿದ್ದೀರಿ? ನೀವು ಏನ್ ಮಾಡ್ತಿದ್ದೀರಿ ಅನ್ಕೊಂಡ್ರಿ? ಮೇಲ್ಗಡೆ ಕೊಳಾಯಿ ಹೇಗ್ ಲೀಕ್ ಆಗ್ತಾ ಇದೆ ನೋಡೋಣ ಅಂತ. ಚಿತ್ರ 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 ಯಾಕೆ? ಏನು? ನೋಡು ನಿಮ್ಮ ಅಪ್ಪ ಏನ್ ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾ ಇದಾರೆ? ನಿಮ್ಮ ಅಪ್ಪ ಮೆಟ್ಲು ಹತ್ಬೇಕಂತೆ. ಮೊದಲೇ ಹಾರ್ಟ್ ಪೇಷಂಟ್, ಅವ್ರಿಗೆ ಬಿಪಿನೂ ಇದೆ. ಅವ್ರಿಗೇನಾದ್ರೂ ಆದ್ರೆ ನನಗೇನೂ ಇಲ್ಲ. ಅದ್ರ ಮೆಟ್ಲು ಹತ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಬಂದು ತಲೆ ತಿರುಗಿ ಕಣ್ಣು ಸುತ್ತಿ ಡ್ರಾಪ್ ಎಂದು ಕುಸಿದು ಬಿದ್ರು ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಉರುಳುರುಳಿ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹಾಗೆ. ಮತ್ತು ಬಿದ್ದೇಟಿಗೆ ಮುರಿದು ಬೆನ್ಮೂಳೆ, ಮುರಿದು ಗೋಣು, ಮತ್ತೆ ಇಲ್ಲಿ ನೋಡು ತಲೆ ಮೇಲೇನೂ ಇಲ್ಲ. ಟಪಾರ್ ಅಂತ ತಲೆ ಬುರುಡೆ ಹೊಡೆದ್ರೆ ನೆತ್ತಿಯಿಂದ ಮೆದುಳು ಕಾರಂಜಿಯಾಗಿ ಹೊರಗೆ ಬರ್ತದೆ. ಹಾರ್ಟ್ ಅಟ್ಯಾಕು, ಮುರಿದ ಬೆನ್ಮೂಳೆ, ಮುರಿದು ಗೋಣು, ಒಡೆದ ತಲೆ ಬುರುಡೆ ಹೇಗಿರ್ತದೆ ಅವರೇ ಯೋಚನೆ ಮಾಡ್ಲಿ. ಅಪ್ಶಕ್ನ ನುಡಿಬೇಡ್ರಿ, ಮೊದ್ಲೇ ಗಾಬರಿ ಆಗಿದ್ದಾರೆ. ಅಲ್ಲ, ಮೆಟ್ಲು ಹತ್ತೋದು ಇಳಿಯೋದು ಒಳ್ಳೆ ಎಕ್ಸಸೈಸು ಅಂತ ಇಲ್ಲಿ ಮೈಸೂರು ಡಾಕ್ಟರ್ ಹೇಳಿದ್ರು. ಅದರ ಬೆಂಗಳೂರಿನ ಡಾಕ್ಟರ್ ಹಾಗೆ ಹೇಳಿಲ್ಲ. ಮತ್ತು ಬೆಂಗಳೂರು ಮೈಸೂರಿಗಿಂತ ದೊಡ್ಡ ಪಟ್ಟಣ. ಮೆತ್ಕೆ ನೋಡು ಆಗಲೇ ಎಷ್ಟು ಸ್ಟ್ರೈನ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಇದೆಲ್ಲ? ಸುಮ್ನೆ ಹೋಗಿ ರೆಸ್ಟ್ ತಗೋ. ಮಾವ ಆ ಚೇರ್. ಅಯ್ಯೋ ನೀನ್ ಹೋಗು, ರೂಮ್ಗೆ ಹೋಗು. ಅದ್ರ ನಗು ಅಂತದೇನಿದೆ? ನೀನಾ? ನಮಸ್ಕಾರ ಸಮಯ. ಬರೋ ಸ್ವಲ್ಪ ತಡ ಆಗೋಯ್ತು, ಯಾಕೆಂದ್ರೆ ನಮ್ ಹೆಂಡ್ರಿ 3 ತಿಂಗಳು ಆಯ್ತಲ್ಲ. ಯಾರ ನಿಂಗೆ ಬರೋಕ್ ಹೇಳಿದ್ದು? ಅರೆ, ಅವರೇ ಫೋನ್ ಮಾಡಿ ಹೇಳಿದ್ರಲ್ಲ ಯಾವ್ದೋ ಬಚ್ಚಲ ಮನೆಯಲ್ಲಿ ಲೀಕ್ ಐತೆ ಅಂತ. ನಂಗೆ ಬರೋಕೆ ಟೈಮ್ ಇಲ್ಲ ಸ್ವಾಮಿ, ಬೇಜಾನ್ ಕೆಲ್ಸ. ನೀವು ಕರೆದ ತಕ್ಷಣ ಬರೋದು ನನ್ ಕರ್ತವ್ಯ ಅಲ್ವರ. ಯಾಕೆ ಹೇಳಿ, ನಮ್ ಹೆಂಡ್ರು ಮಗು ಹತ್ಕೊಳಂಗಾಗಿದೆ ನಿಮ್ಮಿಂದ ಅಲ್ವರ. ಒಂದೊಂದು ಕಮ್ಮಿ ವಿಷಯನಾ? ಬಾಯ್ ಮುಚ್ಚಯ್ಯ. ವೇಣು, ಯಾಕೆ ಇಷ್ಟೊತ್ತು ಮಾಡ್ದೆ? ನಮಸ್ಕಾರವಾ. ನಮ್ ಹೆಂಡ್ರಿ ಮೈ ಹುಷಾರಿಲ್ವರ, ನೀವು ಕರೆದಂತ ಬಂದವ. ಯಾಕೆಂದ್ರೆ ನಮ್ ಹೆಂಡ್ರು ಮಗುನ ಎತ್ಕೊಳಂಗೆ. ಯಾಕೆ ಮಾಡಯ್ಯ? ಬಾ ತೋರಿಸ್ತೇನೆ ಬಾ. ನಮಸ್ಕಾರವಾ. ಬಚ್ಲಿ ಮನೇಲಿ ಐತೆ. ಮೋಟರ್ ಸೈಕಲ್ ಫೋಟೋ ಐತೆ, ಓಡಿಸ್ಕೊಂಡು ಹೋಗ್ಬೇಕಾ? ಸಮಯ
ಸಮಯ ಇದೇ ಸಮಯ ಎಲ್ಲೂ ಲೀಕೇ ಇಲ್ಲ. ಲೀಕ್ ಆಗ್ತಾ ಇದೆ. ಆ ದೊಡ್ಡ ಕೊಳಾಯಿ ಇನ್ನೂ 2 ದಿವಸ ಲೀಕ್ ಆಗ್ತಾನೆ ಇರುತ್ತೆ. ನೀನ್ ಅದನ್ನ ರಿಪೇರಿ ಮಾಡ್ತಾನೆ ಇರ್ತೀಯ. ಮತ್ತ ಆ 2 ದಿನಗಳಲ್ಲಿ ಚಿತ್ರ ಆಗ್ಲಿ ಅವ್ರ ಅಪ್ಪನ ಆಗ್ಲಿ ಇಲ್ಲಿ ಮೇಲ್ ಬರೋ ಹಾಗಿಲ್ಲ. ಅರ್ಥ ಆಯ್ತಾ? ಈಗ ಅರ್ಥವಾಯ್ತು ಸಮಯ ಲೀಕ್ ಎಲ್ಲ ಐತೆ ಅಂತ. ನೀ ಅನ್ಕೊಂಡಾಗ ಏನಿಲ್ಲಪ್ಪ. ಪರವಾಗಿಲ್ಲ ಸಮೀಪ ಸಂದಾಗೈತೆ. ಅಲ್ಲ ಹೇಳದ್ನಲ್ಲಪ್ಪ, ನೀ ಅನ್ಕೊಂಡಾಗ ಏನೂ ಇಲ್ಲ ಅಂತ. ಬಾ ಬಿಡ್ಸಿ ಹೇಳ್ತೀನಿ. ನಿನ್ನ ಹೆಸರೇನೆ? ನಾ ಹೇಳ್ತೀನಿ ಬಾರೋ. ಬಹು ಚೆನ್ನಾಗೈತೆ ಸಮಯ. ಒಂದ್ ಹುಡುಗಿನ ಹೀ ಮುಟ್ಟದಂತೆ ಡಮಾರತ್ತೆ ಅದೇ ಇವಳೇನಾ ಮಾಟಗಾತಿ? ಇವ್ರ ಸ್ನೇಹಿತರನ್ನ ಮುಟ್ಟಿ ಉಸಿರು ನಿಲ್ಸಿದ್ದು. ಏಯ್ ನಿನ್ನ ಹೆಸರೇನು? ಅವಳ ಹೆಸರು ಪುಟ್ಟಾಯಿ ಅಂತ. ಪುಟ್ಟಿ? ಪುಟ್ಟಿ ಅಂದ್ರೆ ಅವಳಿಗೆ ಇಷ್ಟ ಇಲ್ಲ. ಪುಟ್ಟಾಯಿ ಅಂತ ಕರಿಬೇಕು. ಸಮಯ ಅಷ್ಟರೊಳಗೆ ನೀವಿಬ್ರು ಇಷ್ಟ ಹತ್ರ ಆಗ್ಬಿಟ್ಟಿದ್ರಲ್ಲ. ನೋಡ್ ಸಮಯ, ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಹಾಕಿ ಮುಂಚೆ ನಿಮ್ ಎದೆ ಗಟ್ಟಿಗೈತೆ ಅಂತ ನೋಡ್ಕೊಳ್ಳಿ ಸಮಯ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೋಡು, ನಡೆದದ್ದೆಲ್ಲ ತಪ್ಪು ಅಂತ ಬೇಕಾದ್ರೆ ನಾನು ಒಪ್ಕೋತೀನಿ. ಆದ್ರೆ ನಾನೀಗ ದೊಡ್ಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀನ್ ನನಗೆ ಸಹಾಯ ಮಾಡ್ಲೇಬೇಕು. ಮಾಡ್ತೀಯಾ? ಮಾಡ್ತೀನಿ ಸಮಯ, ನಾನ್ ಮಾಡಕ್ಕಿಲ್ಲ ಅನ್ನ. ಯಾಕೆಂದ್ರೆ ನಿಮ್ ಋಣ ನನ್ ಮೇಲೆ ಐತಲ್ಲ. ನಮ್ಮ ಹೆಂಡ್ರು ಮಗು. ಆಯ್ತು ಸಾಕು ನಿಲ್ಸುವೆಲು. ನೋಡು, ಚಿತ್ರಾಗ್ ಸಂದೇಹ ಬರೋಕ್ ಮುಂಚೆ ನಿನ್ನ ಕೆಲಸ ಶುರು ಮಾಡು. ಅಲ್ಲೆಲ್ಲ ಸರಿಯಾಗೈತಲ್ಲ ಸಮಯ, ಏನ್ ರಿಪೇರಿ ಮಾಡಿ? ಹಾಗಾದ್ರೆ ಸರಿಯಾಗಿದ್ದದನ್ನ ಹಾಳು ಮಾಡಿ ಮತ್ತದನ್ನೇ ರಿಪೇರಿ ಮಾಡ್ತಾ ಇರು 2 ದಿವಸ. ಪ್ಲೀಸ್ ಹೋಗು. ಅಲ್ಲ ಸಮಯ, ಅಯ್ಯೋ ಶಿವನೇ ಶಿವನೇ. ಇಲ್ಲಿ ನೋಡಿ ಸಮಯ, ಇಲ್ಲ ಇಲ್ಲಿ ನೋಡಿ, ಇದನ್ನೆಲ್ಲ ನನ್ಗೋಸ್ಕರ ಮಾಡ್ತಿದ್ದೀರಾ? ಇಲ್ಲ, ನನಗೋಸ್ಕರ. ನೀನು ಆ ಮೈಗಳ ಮೇಲೆ ಒಂದು ಕಣ್ಣಿಡು. ಅವ್ನು ಸರಿಯಾಗಿ ಹಾಳು ಮಾಡ್ತಾನೋ ಇಲ್ಲೋ ಅಂತ ನೋಡ್ತಿರು. ಮತ್ತೆ ಏನ್ ಮತ್ತೆ? ನನ್ಗೆ ಹೊಟ್ಟೆ ಹಸಿತಾ ಐತೆ. ನಮ್ಮ ಮನೇಲಿ ಹೊತ್ತಾರೆ 8 ಗಂಟೆಗೆ ತಿಂಡಿ ತಿನ್ನೋದು. ಈಗಾಗ್ಲೇ ಹೊತ್ತಾಯ್ತು. ಹೀಗ್ ತಡವಾಗಿ ತಿಂಡಿ ತಿಂದ್ರೆ ಆಮೇಲೆ ಊಟನೂ ತಡವಾಯ್ತದಲ್ವಾ? ಇದೇನು ಹೋಟೆಲ್ ಕೆಟ್ಟೋಯ್ತಾ? ಆ ರಾಮಣ್ಣ ಬಡ್ಡಿ ಮಗ ನಿನ್ಗೆ ಎಷ್ಟು ಗಂಟೆ ಊಟ ತಿಂಡಿ ಕೊಡ್ತಿದ್ದ ಅಂತ ನನ್ಗೆ ಗೊತ್ತಿಲ್ವಾ? ನಿನ್ಗೆ ಮೈ ಉಜ್ಜಿ ಸ್ನಾನನೂ ಮಾಡ್ಕೊಡ್ತಿದ್ದ? ಏನು ಮಾತಾಡ್ತೀಯ? ಹೋಗ, ನಿನ್ನ ಕೆಲಸ ನೋಡು. ನೋಡಿ ರಿಪೇರ್ ಮಾಡೋದು ಹೆಂಗೆ ಇಲ್ಲಿ ಮಾಡಿ. ಇನ್ನಿಲ್ಲೇ ಇರು, ನಾನು ತಿಂಡಿ ತರ್ತೀನಿ.